ಎಷ್ಟು ಎಕರೆ ಇದು? 1 ಎಕರೆ. ಜೋರ ಮಾತಾಡಿ, ಜೋರ ಮಾತಾಡಿ. 1 ಎಕರೆ ಇದೆ ಸರ್. ನಮ್ಮ ಅಣ್ಣಾರ್ದು ಗೇಟ್ ಇದೆನಾ? ಇಲ್ಲ, ಗೇಟ್ ಇದೆ. ಓಕೆ. ಮಾವಿನಕಾಯಿ ಏನು ಭಾಳ ಚೆನ್ನಾಗಿ ಸಿಗ್ತದೆ. ಚೆನ್ನಾಗಿ ಸಿಗ್ತದೆ. ಓ, ಇದೆಲ್ಲ ನಮ್ದು. ಏನ್ ಮಾಡ್ತಿದ್ರಿ ಇಲ್ಲಿ? ಈ ಕಣನ ಜಮೀನ ಇದು? ಇಲ್ಲ ಸರ್, ಜಮೀನು ಸರ್. ನಾನು ಅಲ್ಲಿ ಮನೆಯಾಗ ಸ್ವಲ್ಪ ನನಗೆ ಇದಾಗ ನಾನು ಇಲ್ಲೇ ಇರಾಕ್ ಮಾಡ್ಬೇಕಂತ ಹೇಳಿ ಅಲ್ಲೇವರೆಗೂ ನಮ್ದು ಅಲ್ಲಪ್ಪ. ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ತೋರಿಸ್ಬೇಕಲ್ಲ ನನಗೆ. ಏನು ಮನುಷ್ಯ ನೀನು ಅಲ್ವಾ? ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವಾ? ಅಯ್ಯೋ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು ಅಲ್ವಾ? ಒಂದು ಊರಾಗ ಸ್ವಲ್ಪ ತೊಂದರೆಗಾನ ಇಲ್ಲೇ ಮಾಡ್ಬೇಕಂತ ನನಗೆ ತೋರಿಸ್ಬೇಕಲ್ಲ ಒಂದ್ಸರಿ. ಇಂಥ ಕೆಲಸ ಮಾಡಿದೆ ನೋಡು. ಇದಕ್ಕೂ ಮಾಡಕ್ಕೆ ನಿಂತೋಗುತ್ತೆ ಕೆಲಸ ಇದು ಅಲ್ಲ? ಹೌದಾ ಇಲ್ಲ? ಕೆಲಸ ಮಾಡ್ಬೇಕಂದ್ರೆ ನಿಂತೋಗುತ್ತೆ. ನೀನೇನೋ ಮಾತಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಕೊಡ್ಬೇಕು. ಹೌದು ಅಥವಾ ಇಲ್ಲ. ನೀನು ಮೂಕನಂಗಿದ್ರೆ ಏನ್ ಗೊತ್ತಾಗುತ್ತೆ ನನಗೆ? ಜ್ವರ ಬಂದಿದೆಯಾ ಅಂತಂದ್ರೆ ನಿಂತೋಗಿತ್ತು ಸರ್. ನಿಂತೋಗಿತ್ತು. ನೀನು ಬಹಳ ಚೆನ್ನಾಗಿದೆ ಅಂದ್ರೆ ಹೌದನ ಬಸ್ಸು ಅಂದ್ರೆ ಕೆಲಸ ನಿಂತು ಹೋಗಿದ್ರಿ. ಕೆಲಸ ನಿಂತೋಗಿದೆ ಅಲ್ವಾ? ಇದು ನಿಂತೋಗಿದ್ರಿ. ಇದು ಹಿಡ್ಕೊಂಡಾಗ್ಲಿಂದ ಎಲ್ಲ ಕಿರಿಕಿರಿ ನಿನಗೆ ಅರ್ಥ ಆಯ್ತಾ? ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ತುಂಬಾ ಸೊಲ್ಯೂಷನ್ ಹೇಳ್ತೀನಿ. ತಪ್ಪೇನಿಲ್ಲ. ಎಲ್ಲ ಕೆಲಸ ಚಾಲು ಮಾಡ್ಬೇಕು ಬಂದ್ರೆ ನೋಡಿ, ಇಲ್ಲಿ ಬೋರ್ ಇದೆ. ಬೋರ್ ಇದೆ. ಪೂರ್ವಾಭಿಮುಖವಾಗಿ ಮಾಡಿದಿರಿ ನೀವು. ಬೋರ್ ಇದೆ. ಆದ್ರೆ ಏನಾಗಿದೆ ಅಂತಂದ್ರೆ ಈ ಬೋರು ಈ ಮನೆಯಲ್ಲಿ ಅಕಸ್ಮಾತ್ ಏನಾದ್ರು ವಾಸ ಮಾಡ್ತೀವಿ ಅಂತಂದ್ರೆ ಅತಿ ದೊಡ್ಡ ಸಮಸ್ಯೆನ ಮಾಡುತ್ತೆ ಹೆಣ್ಮಕ್ಳ ಮೇಲೆ. ನೆನಪಿಟ್ಕೊಳ್ಳಿ. ಅದಕ್ಕೆ ರೆಮಿಡಿ ಏನ್ ಮಾಡ್ಬೇಕು? ಬೋರ್ ಮುಚ್ಚಕ್ಕಾಗತ್ತಾ? ಮುಚ್ಚಕ್ ಬರಲ್ಲ. ಯಾಕಂದ್ರೆ ಅದಕ್ಕೆ ನೀರಿದೆ, ನೀರ್ ಬಾಳ ಇದೆ, ಮುಚ್ಚಕ್ಕಾಗಲ್ಲ ಅಲ್ವಾ? ಅದಕ್ಕೆ ರೆಮಿಡಿ ಏನ್ ಮಾಡ್ತೀರಿ ಅಂತಂದ್ರೆ ಒಂದ್ ಕೆಲಸ ಮಾಡಿ. ಇಲ್ಲಿ ಒಂದು ಗೋಡಮ್ ಹಾಕ್ಬಿಡಿ. ಸುಮ್ನೆ ಗೋಡಮ್ ಟೈಪ್ ಸುಮ್ನೆ ಗುಡಿಸ್ಲಾಕ್ಬಿಡಿ. ಗುಡಿಸ್ಲು ನನಗೆ ಬಾಳ ಇದು ಬೇಡ. ಅದ್ರಲ್ಲಿ ವಾಸ ಮಾಡಬಾರ್ದು. ಮತ್ತೆ ಅದ್ರಲ್ಲಿ ದನಗಳು ಕಟ್ಬೋದು ಸರ್. ಈ ಕಡೆ ಹೇಳ್ತೀನಿ. ದನ ಕಟ್ಟೋದಾದ್ರೆ ಈ ಮನೆ ಇದೆಯಲ್ಲ, ಈ ಮನೆ ಇದೆಯಲ್ಲ, ಇವೆ ನಿಮ್ಮ ಹೆಸರೇನು ಹೇಳಿ? ಶಿವಾನಂದ್. ಈ ಮನೆ ಬಿಟ್ಟು ಹೊರಗೆ ಹೋಗ್ಬೇಡಿ. ಮನೆ ಲೆವೆಲ್ಗೆ ಇರ್ಲಿ ಕರೆಕ್ಟ್ ಆಗಿ. ಮನೆ ಟಚ್ ಏನು ಮಾಡಬೇಡಿ. ಟಚ್ ಮಾಡಿದಾಗ ಒಂದ್ 2 ಗ್ಯಾಪ್ ಬಿಟ್ಟು ಇಲ್ಲೊಂದು ಶೆಡ್ ಆ ಮನೆವರೆಗೂ ಹಾಕೊಳ್ಳಿ. ತೊಂದ್ರೆ ಏನಿಲ್ಲ. ಸರಿನಾ? ದನಕ್ಕೆ ಮಾಡ್ಕೋಬಹುದು. ಇಲ್ಲಿ ಹಿಂಗ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಹೈಟ್ ಮಾಡ್ಬೋದು. ಹೈಟ್ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿ ನಡೀತೈತೆ. ಹೈಟ್ ಮಾಡಿ, ತೊಂದ್ರೆ ಏನಿಲ್ಲ. ಒಂದು. ಎರಡನೇದು, ಇಲ್ಲಿವರೆಗೂ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿಂದ ಏನ್ ಮಾಡ್ತೀರಿ ಅಂದ್ರೆ ಇದಕ್ಕೆ ಟಚ್ ಮಾಡದಂಗೆ. ಇದು ಆಲ್ರೆಡಿ ಬೋರ್ ಇದೆ. ಇದು ಮುಚ್ಚಿದಂಗೆ ಇದರಿಂದ ತೊಂದರೆ ಆಗಬಾರ್ದಲ್ಲ ನಮಗೆ. ಇದರಿಂದ ತೊಂದರೆ ಆಗಬಾರ್ದು ನಮಗೆ. ಅದಕ್ಕೋಸ್ಕರ ಇದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸ್ಲು ಹಾಕೊಳ್ಳಿ ಸಾಕು. ಯಾಕಂದ್ರೆ ಇದ್ರ ದೋಷ ಆ ಗುಡಿಸ್ಲು ಇರುತ್ತೆ ಅಷ್ಟೇ. ಅಲ್ಲೇನು ವಾಸ ಮಾಡಲ್ಲ. ನಾವೇನು ಹೋಗಿ ಒಂದು ಚಿಕ್ಕ ಒಂದಿಷ್ಟು ಹತ್ರ ಒಂದು ಗುಡಿಸ್ಲು ಹಾಕೊಳ್ಳಿ. ಒಂದಿಷ್ಟು ಉದ್ದ, ಇಲ್ಲಿಂದ ಒಂದು 5 ಅಡಿ, ಇಲ್ಲಿಂದ ಒಂದು 5 ಅಡಿ, ಟೋಟಲ್ ಆಗಿ ಒಂದಿಷ್ಟು ಉದ್ದ ಗುಡಿಸ್ಲು ಹಾಕೊಳ್ಳಿ. ಅರ್ಥ ಆಯ್ತಾ? ಅಲ್ಲೇನು ಇಡೋದು ಬೇಡ, ಮಾಡೋದು ಬೇಡ. ಸರಿನಾ? ಈ ದೋಷ ಅದಕ್ಕೆ ಇದಾಗತ್ತೆ. ಏನು ತೊಂದರೆ ಆಗಲ್ಲ ಅವಾಗ. ಸರಿನಾ? ಒಂದು, ನಿನಗೆ ಕೆಲಸ ಸ್ಟಾರ್ಟ್ ಆಗಬೇಕು. ನಿನ್ನ ಮನೆಗೆ ಬರ್ಬೇಕಂದ್ರೆ ನೀನು ಒಂದು ಕೆಲಸ ಮಾಡು. ಆ ಇಟ್ಟಿಗೆ ಎಲ್ಲ ಇದೆ ಅಲ್ವಾ? ಆ ಇಟ್ಟಿಗೆ ಎಲ್ಲ ಇದಾವಲ್ವಾ? ಎಲ್ಲ ಇಲ್ಲಿ ಹಾಕ್ಬಿಡು ತಂದು. ಎಲ್ಲ ಇಲ್ಲಿ ಇವತ್ತು ಒಂದು 200 ರೂಪಾಯಿ ಖರ್ಚಾಗ್ಲಿ, ಒಂದು ಲೇಬರ್ ಹೋಗ್ಲಿ, ತಂದು ಇಲ್ಲಿ ಇಟ್ಬಿಡು. ಸರಿನಾ? ಬಾಯ್ ಹೇಳ್ತೀನಿ. ಇವೆಲ್ಲ ಹಾಕಿದ್ರಲ್ಲ, ಇವು ಸುಮ್ಮನೆ ತಂದಿದ್ರೆ ಅಷ್ಟೇ, ಇಟ್ಟಿದ್ರೆ ಅಷ್ಟೇ. ಇವನ್ನ ಹಾಕ್ಸಕ್ ಕೂಡ ಆಗ್ತಾರೆ ನಮ್ಮ ಕೈಲಿ. ಈಗಿಂದ ಬರ್ತಾನೆ, ನಾಳೆ ಬರ್ತಾನೆ ಅಂತಾರೆ. ಇದನ್ನ ಹಾಕ್ಸಕ್ ಕೂಡ ಬರ್ತಾ ಇಲ್ಲ ಯಾರು, ಹಾಕ್ಸಕ್ಕೂ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ನಿಂತೋಗುತ್ತೆ ಕೆಲಸ. ಅರ್ಥ ಆಯ್ತಾ? ಆಗಿದೆ ಇಲ್ವಾ? ಒಂದ್ ತಿಂಗಳ ತಂದಷ್ಟು. ಒಂದ್ ತಿಂಗಳ ತಂದಾಗೈತೆ. ಏನಾದ್ರು ಮುಟ್ಟಕ್ ಆಗ್ತಿಲ್ಲ ಅವನ್ನ. ಇವನ್ನೆಲ್ಲ ತಗೊಂಡ್ಬಿಟ್ಟು ಇವನ್ನೆಲ್ಲ ತಗೊಂಡು ಆ ಕಡೆ ಇಟ್ಬಿಡು. ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಮಾಡಕ್ ಹೋಗ್ಬೇಡ. ಇದೆಲ್ಲ ಇಟ್ಕೊಂಡು ಅದೇ ಮಾಡು. ಇನ್ನೊಂದು 2-3 ಸಾವಿರ ಬಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಸರಿನಾ? ಇಲ್ಲಿ ಮಣ್ಣು ಮಾಡಕ್ಕೆ ಮಣ್ಣು ತೆಗೆದು, ಆ ಮಣ್ಣು ತೆಗೆದು ಒಗ್ದದ್ದನ್ನ ಇಲ್ಲಿ ಹಾಕ್ಬೇಡಿ. ಸಾಧ್ಯವಾದಷ್ಟು ಹಿಂದಕ್ಕೆ ಹಾಕ್ತಾರೆ. ಸರಿನಾ? ಟಾಯ್ಲೆಟ್ ಮಾತ್ರ ಮಾಡಿದ್ರೆ ಟಚ್ ಮಾಡ್ದಂಗೆ ಇಲ್ಲಿ ಮಾಡ್ಕೊಳ್ಳಿ. ಏನು ತೊಂದರೆ ಏನಿಲ್ಲ. ಈ ಮುಖ ಮಾಡ್ಕೊಳ್ಳಿ. ಈ ಮುಖ ಡೋರ್ ಈ ಕಡೆ ಮಾಡ್ಕೊಳ್ಳಿ. ತೊಂದರೆ ಏನಿಲ್ಲ. ನೀವು ಈ ಫೇಸಿಂಗ್ ಫಿಟ್ಟಿಂಗ್ ಬೇಸಿಂಗ್ ಮಾಡ್ಕೋಬಹುದು. ಕುತ್ಕೊಳ್ಳೋದು ಈ ಕಡೆ ಮಾಡ್ಕೊಳ್ಳಿ. ಬಾತ್ರೂಮ್ ಬ್ರಾಟ್ ಒಂದರಟ್ಲೆ ಮಾಡ್ಕೊಳ್ಳಿ. ಭಾಳ ಖರ್ಚು ಮಾಡ್ಕೋಬೇಡಿ. ಇವೇನು ಶೀಟ್ ಹಾಕ್ತಾರೆ. ಏನಾಗ್ತದೆ ಅದನ್ನ ಏನ್ ಹಾಕ್ತೀರಾ? ಮೇಲೆ ಆರ್ಚ್ ಹಾಕ್ತೀರಾ? ಶೀಟ್ ಹಾಕ್ತೀರಾ? ಶೀಟ್ ಹಿಂಗ್ ಹಾಕೊಳ್ಳಿ. ಹಾಕೊಂಡಿದ್ರೆ ಸರಿನಾ? ಇಲ್ಲಿ ಮಾಡ್ಕೋಬಹುದು. ತೊಂದರೆ ಏನಿಲ್ಲ. ಸರಿನಾ? ಒಂದು
ಇವೆಲ್ಲ ಕ್ಲೀನ್ ಮಾಡಿ ಫಸ್ಟ್ ಇದನ್ನ. ಇದು ಎರಡೂ ಕಡೆ ಆಗಿತ್ತು ಸರ್. ಇದನ್ನ ಇದೊಂದು ಅಡುಗೆ ರೂಮ್ ರೀ, ಒಂದು 2 ಬೆಡ್ರೂಮ್. ಬನ್ನಿ ಇದನ್ನ ಫಸ್ಟ್ ತೆಗೀರಿ ಇದನ್ನ. ಹಾಂ ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ. ಹಾಂ ತೆಗಿ. ಆಕಸ್ಮಿಕ ಇದ್ದಿದ್ರೆ ಏನಾಗುತ್ತೆ ಅಂದ್ರೆ ಸಾಲಗಾರ ಆಗ್ತೇವಿ, ಮತ್ತೆ ಹೆಣ್ಮಕ್ಳು ಆರೋಗ್ಯದಲ್ಲಿ ಭಾರಿ ತೊಂದರೆ ಆಗುತ್ತೆ ನೋಡಿ, ನೆನಪಿಟ್ಕೊಂಡ್ಬಿಡಿ. ಅದನ್ನ ತೆಗಿತೀನಿ ಸರ್. ತೆಗೀರಿ ದನಗಳಿಗೆ first. ಅಂತ ಮಾಡಿದ್ರೆ ದನಗಳು ಹೆಚ್ಚು ಕಡಿಮೆ ತೆಗೀರಿ ಅದನ್ನ. ತೆಗೀರಿ. ಇವೆಲ್ಲ ತೆಗೆದ್ಬಿಟ್ಟು ಆ ಕಡೆ ಹಾಕೊಂಡ್ಬಿಡಿ ಫಸ್ಟ್. ಆ ಕಡೆ ಹಾಕೊಂಡು ಸ್ಟಾರ್ಟ್ ಆಗುತ್ತೆ, ತೊಂದರೆ ಇಲ್ಲ. ಸರಿನಾ? ಓಕೆ. ಇಲ್ಲಿ ಸೆಂಟರ್ ಒಂದು ಗೋಡೆ ಕಟ್ಕೊಂಡ್ಬಿಡು ಕ್ಲೀನ್ ಆಗಿ. ಈ ಲೆವೆಲ್ಗೆ ಗೋಡೆ ಕಟ್ಕೊಂಡು ಇದು ನಿಮ್ಗೊಂದು ಅಡ್ಡ ಕಡೆ ಕಟ್ಕೊಂಡು ಇಲ್ಲಿ ಡೋರ್ ತಕ್ಕೋ. ಡೋರ್ ತಕ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊ. ಸರಿನಾ? ಟಚ್ ಮಾಡ್ದಂಗೆ ಇದನ್ನ ಅದನ್ನ ಗೋಡೆ ಟಚ್ ಮಾಡಬೇಡಿ. ನಾನು ಅಲ್ಲಿ ಮನೆಗೆ ಹೇಳಿದ್ನಲ್ಲ ಅದೇ ಟೈಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿವರೆಗೆ ಬರುತ್ತಲ್ವಾ, ಇದು ಇದು ಬರುತ್ತೆ. ಇಲ್ಲಿಗೆ ಇರ್ಲಿ, ಇಲ್ಲಿ ಮುಂದಕ್ಕೆ ಬರಬಾರ್ದು. ಇಲ್ಲಿಗೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಳ್ಳಿ. ಒಂದು ಬೆಡ್ರೂಮ್ ಮಾಡ್ಕೊಳ್ಳಿ. ಅದು ಮೇನ್ ಬಾಗಿಲು, ಇದು ಒಂದು ಮೇನ್ ಬಾಗಿಲು ಇರಲಿ, ಇದು ಒಂದು ಹಾಲ್ ಆಗುತ್ತೆ ಎಲ್ಲ. ಸರಿನಾ? ಸಾಧ್ಯವಾದರೆ ನಾನು ಹೇಳೋದು, ಸಾಧ್ಯವಾದರೆ ನಿಮಗೆ ಮಾಡ್ಕೋಬೇಕು. ನಾವು ಅಡುಗೆ ಮನೆ ಇಲ್ಲಿ ಮಾಡ್ಕೋಬೇಕಂತ ಮಾಡಿದ್ವಿ ಸರ್. ಮತ್ತೆ ಡೋರ್ ಬರ್ತಲ್ಲ, ಡೋರ್ ಮುಚ್ಚುವಾಗರೆ ಡೋರ್ ಮುಚ್ಚಿದ್ರೆ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಡೋರು ಕಿತ್ತಾಕೋದಕ್ಕೆ ಆಗಲ್ಲ ಅಂತಂದ್ರೆ ಮಾಡ್ಕೋಬಹುದು. ಡೋರ್ ತೆಗಿತೀನಿ ಸರ್. ಮತ್ತೆ ಡೋರ್ ಈಗ ಅವರವರ ಅನುಕೂಲ ಅದು. ಇಲ್ಲಿ ಅಂದ್ರೆ ಈಗ 2 ರೂಮ್ ಅಕ್ಕ ಅಂತೇಳಿ ಹಂಗೆ ಮಾಡಿದ್ವಿ. ಇಲ್ಲಿ ಅಡುಗೆ ಮನೆ ಮಾಡಿದ್ರೆ ನೀವು ಡೋರ್ ತೆಗಿತೀನಿ ಅಂದ್ರೆ ಡೋರ್ ಆಗುತ್ತಲ್ವ, ಡೋರ್ ತೆಗಿಯೋದು ನೀವು ತೆಗಿತೀರಿ ಅಂದ್ರೆ 2 ಆಪ್ಷನ್. ಡೋರ್ ಇದ್ರೂ ಕೂಡ ಅಡಿಗೆ ಮಾಡ್ಕೋಬಹುದಲ್ಲಿ ಒಂದು ಆಪ್ಷನ್. ಆಕಸ್ಮಿಕ ಇಲ್ಲಿ ಮಾಡ್ತೇನೆ ತೊಂದ್ರೆ ಏನಿಲ್ಲ ಅಂದಲ್ಲಿ, ಯಾಕೆ ದುಡ್ಡು ಖರ್ಚಾಗೋದು ಬೇಡ. ಇನ್ನು ಕ್ಲೋಸ್ ತೆಗೆದ ಸ್ವಲ್ಪ ಗೋಲ್ಡಿ ಕಟ್ಕೊಂಡ್ರಿ ನಿಮಿಷ ಮಾತಾಡೋದು. ಇದನ್ನ ತೆಗೆದು ಗೋಡೆ ಕಟ್ಕೊಂಡು ಬೇಕಾದ್ರೆ ಕಿಟಕಿ ಇಟ್ಕೊಳ್ಳಿ, ಬೇಕಾದ್ರೆ ಕಿಟಕಿ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಸರಿನಾ? ಇಲ್ಲಿ ಅಡಿಗೆ ಮನೆ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಲ್ಲಿ ಅಡ್ಡ ಕಟ್ತೀವಲ್ವಾ, ಅವಾಗ ಏನ್ ಮಾಡ್ತೀವಿ, ಈ ಕಿಟಕಿಯನ್ನ ಇದು ಅಡಿಗೆ ಮನೆ ಮಾಡಿದಾಗ ಅವಾಗ ಈ ಕಂಬದಿಂದ ಒಂದ್ ಅಡಿ ಈ ಕಡೆ ಬರ್ಲಿ. ನಾನೇನ್ ಹೇಳಿದೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೋಬೇಕು. ಇದನ್ನ ಬರೀ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಮಿಸ್ ಮಾಡ್ಕೋಬೇಡಿ. ಅಲ್ಲಿ ಅಡಿಗೆ ಮನೆ ಮಾಡಿದ್ರೆ ಇಲ್ಲಿಗೆ ಬನ್ನೆ ಬರ್ಲಿ, ಈಗ ಕಂಬ ಇದೆಯಲ್ಲ ಅಲ್ಲಿವರೆಗೂ ಬರ್ಲಿ ಗೋಡೆ. ಅಕಸ್ಮಾತ್ ಇಲ್ಲಿ ಅಡಿಗೆ ಮನೆ ಮಾಡಿದ್ರೆ ಈ ಕಂಬದಿಂದ ಒಂದಡಿ ಈ ಕಡೆ ಬರ್ಲಿ. ಅರ್ಥ ಆಯ್ತು ಹೇಳೋದು? ಈ ಕಡೆ ಬಂದು ಡೋರ್ ಇಲ್ಲಿ ಇಟ್ಕೊಳ್ಳಿ, ಅದ್ರ ಡೋರ್ ಅಲ್ಲಿ ಅದ್ರ ಆಪೋಸಿಟ್ ಇಟ್ಕೊಳ್ಳಿ. 2 ರೂಮ್ ಆಗ್ತವೆ. ಇದೆಲ್ಲ ಕಿಚನ್ ಆಗುತ್ತೆ, ಇದು ಹಾಲ್ ಆಗುತ್ತೆ. ಈ ರೂಮ್ ಇದ್ರದ್ದು ಬಗಲ ಈ ರೂಮ್ ಕಟ್ಕೊಂಡು ಇದನ್ನ ಅರ್ಧ ಮಾಡ್ಕೊಳ್ಳೋಣ. ಇಷ್ಟು ಬೇಕಾಗಿಲ್ಲ ಅಡಿಗೆ ಮನೆ ಮಾಡ್ಕೊಂಡು ಇದನ್ನ ಇದು ಮಾಡ್ಕೊಳ್ಳಿ. ಹಾಲ್ ದೊಡ್ಡದಾಗುತ್ತೆ ಅವಾಗ. ಹಾಲ್ ದೊಡ್ಡದಾಗತ್ತಲ್ವಾ ಅಲ್ವಾ? ಅಲ್ಲಿ ಗೋಡೆ ಬಂದ್ರಿ ಸೆಂಟ್ರ್ ಗೋಡೆ ಬಂದ್ರೆ ಸೆಂಟರ್ಗಿಂತ ಒಂದ್ ಅಡಿ ಆ ಕಡೆ ಇರುತ್ತೆ. ಗೋಡೆ ಬಂದ್ರೆ ಇಲ್ಲಿ ನಮ್ಗೆ ಡೋರ್ ಬರುತ್ತೆ, ಅದು ಅಲ್ಲಿ ಡೋರ್ ಬರುತ್ತೆ. ಇದು ಈ ಗೋಡೆಯಲ್ಲಿ ಬಂದ್ರೆ ನಾವು ಇಲ್ಲಿ ಹೋಗ್ತೀವಿ. ಸರಿನಾ? ಆ ಕಡೆ ಒಂದು ಡೋರ್, ಈ ಕಡೆ ಒಂದು ಡೋರ್. ಇಲ್ಲಿ ಡೋರು, ಇಲ್ಲಿ ಡೋರು. ಈ ಗೋಡೆ ಅಡಿಗೆ ಮನೆ ಗೋಡೆ ಇಲ್ಲಿ ಬಂದಿರುತ್ತೆ. ಸರಿನಾ? ಓಕೆನಾ? ನಿಮಗೆ ಸಾಧ್ಯವಾದ್ರೆ ನಾನು ಹೇಳೋದು, ನಿಮ್ಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದ್ರೆ ಇಷ್ಟೇ ಮಾಡಿರ್ತೀವಿ ಅಲ್ವಾ? ಮಾಡ್ಕೊಳ್ತಾ ಇದ್ರೆ ಈಗ ಸಾಧ್ಯವಾದ್ರೆ ಎಲ್ಲ ಒಂದೇ ಕಡೆಯನ್ನು ಮಾಡಿ, ನೀರು ಒಂದೇ ಕಡೆ ಹೋಗಂಗೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ಹೇಳಿರ್ತೀನಿ ಮತ್ತೆ ನಾನು ಏನ್ ಮಾಡೋದು ಅದಕ್ಕೆ ನಿಮ್ಗೆ ಅರ್ಥ ಅಲ್ಲ. ಸರಿ ನೋಡಿ ನಾನು ಹೇಳೋದು, ಸಾಧ್ಯವಾದರೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅರ್ಥ ಆಯ್ತಾ? ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನಾನು ಹೇಳ್ತೀನಿ ಕೇಳ ಫಸ್ಟ್. ನೀವ್ ಹೇಳಿದ್ನಿ ಕೇಳಕ್ ಬಂದಿದ್ದೀನಿ ನಾನು ಹೇಳಿ ಕ್ಲೀನ್ ಆಗಿ ಇದನ್ನ ಒಂದ್ 5 ಸಲ ಖರ್ಚಾಗ್ಲಿ, ಇನ್ನು ಎಕ್ಸ್ಟ್ರಾ ಬೇಕಾದ್ರೆ ಆಗ್ಲಿ, ಕ್ಲೀನ್ ಆಗಿ ಮಾಡ್ತಾ ಇದೀಯಾ. ಅಡವಟಿಗೆ ಮಾಡ್ಬಿಟ್ಟಿದ್ವಿ ಸುಮ್ನೆ. ನೀನ್ ದನಗಳು ಇರ್ತೀವಲ್ಲಿ, ಮನುಷ್ಯ ಇರ್ತೀವಿ ನಾವು ಮನುಷ್ಯ ತಾನೇ ಬದುಕೋದು. ಆಕಳ ಕುರಿ ಮೇಕೆಲ್ ಇದ್ದಿದ್ರೆ ಇರ್ಲಿ ಅಂತ ಹೇಳ್ತಿದ್ದೆ. ಸಾಧ್ಯವಾದಷ್ಟು ಮಾಡಿದ್ರೆ ತುಂಬಾ ಒಳ್ಳೇದು. ಒಂದೇ ಕಡೆ ನೀರು ಬಿದ್ದು ನೀನೆಲ್ಲ ತರದು ಈ ಕಡೆ ಎಲ್ಲ ಹಾಕಿ ಅಲ್ಲೊಂದು ಶೆಡ್, ನಾನು ಹೇಳಿದ್ನಲ್ಲ ಶೆಡ್ ಹಾಕೊಂಡು, ಆಕಸ್ಮಿಕ ಶೆಡ್ ಹಾಕಿ ಆ ಕಡೆ ಗುಡಿಸ್ಲು ಹೇಳಿದ್ನಲ್ಲ, ಅದ್ರ ಪಕ್ಕದಲ್ಲೇ ಗುಡಿಸ್ಲು ಹಾಕ್ಲಿಲ್ಲ ಅಂತಂದ್ರೆ ಅಲ್ಲಿ ಆಕಳ ದನ ಏನನ್ನ ಕಟ್ಟಿದ್ರೆ ಅಲ್ಲಿ ಸತ್ತೋಗ್ತಾವು, ಅವು ಸಕ್ಸಸ್ ಆಗಲ್ಲ. ಅದ್ರ ಪಕ್ಕದಲ್ಲಿ ಹಾಕೊಂಡು ಆಮೇಲೆ ಮಾಡ್ಕೊಳ್ಳಿ. ಸರಿನಾ? ಇಷ್ಟು ಮಾಡ್ಕೊಂಡು ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿ. ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾಕು. ಸ್ವಲ್ಪ ಹಿಂಗ್ ಕಂಪೌಂಡರ್ ವಿತ್ ಕಟ್ಟಿಬಿಟ್ರೆ ಅದು ಮರಿ ಮಾಡಿಬಿಟ್ರೆ ಬೋರ್ ಸುಮ್ಮನೆ ಗುಡಿಸ್ ಕಟ್ಟಮ್ಮ. ಗುಡಿಸ್ ಕಟ್ಟು ಹಿಂಗ್ ಮಾಡ್ಕೊಂಡಿದ್ದೀರಿ,
ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಸಿಂಗ್ ಆಗಿದೆ, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಅದನ್ನ ಈಗ ಈಗ ನಾ ಇನ್ನ ಈಗ ಹೆಂಗಿದ್ರು ಇನ್ನೂ 1 ಲಕ್ಷ ಖರ್ಚು ಮಾಡ್ಬೇಕು. ಇದನ್ನ ಇಲ್ಲಿ ದನ ಕಟ್ಟಾಕ್ ಮಾಡ್ಕೊಂಡು ಅಲ್ಲಿ ರ್ಯಾಕ್ ಮಾಡ್ಕೊಂಡ್ರೆ ನಡೀತೈತೆ. ಬೇಡ 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 ಬೇಡ, ಅಲ್ಲಿ ಬೋರ್ ಇದೆ, ಬೇಡ ಅದು. ಈಗ ಮಾಡ್ಕೊಂಡ್ಬಿಟ್ಟಿದೀವಿ, ಅದನ್ನ ದನ ಕಟ್ಟಕ್ ಮಾಡ್ಕೊಂಡ್ಬಿಡೋಣ. ಅರ್ಥ ಆಯ್ತಾ? ಸ್ಟ್ರೈಟ್ ಆಗಿ ಮಾಡ್ಕೊಂಡ್ಬಿಡಿ, ಒಂದೇ ಕಡೆ ನೀರ್ ಬೆಳಗ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸರಿ, ಓಕೆ.